ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರಾಗಿ ಹಿಟ್ಟಿಂದ ರಾಗಿ ರೊಟ್ಟಿ ಮತ್ತು ಹುಚ್ಚೆಲ್ ಚಟ್ನಿ ಅಂತ ಎರಡನ್ನು ನೋಡೋಣ ಬನ್ನಿ. ಹೇಗೆ ಮಾಡ್ತೀನಿ ರಾಗಿ ರೊಟ್ಟಿ ಹುಚ್ಚೆಲ್ ಚಟ್ನಿ? ತುಂಬ ಕಾಂಬಿನೇಷನ್ ಅಲ್ವೇ? ಇದು ಹಳ್ಳಿ ಕಡೆ ತುಂಬ ಪ್ರಮುಖವಾಗಿ ಮಾಡ್ತಾರೆ ಫ್ರೆಂಡ್ಸ್. ಈ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ತಿನ್ನಬೇಕಂದ್ರೆ ನಿಜವಾಗ್ಲೂ ಅದೃಷ್ಟನೇ ಪಡ್ಕೊಂಡು ಬಂದಿರಬೇಕು. ಯಾಕಂದರೆ ಹುಚ್ಚಲ್ಲು ತುಂಬ ಒಳ್ಳೆಯದು, ರಾಗಿ ಹಸಿಟ್ಟು ಕೂಡ ತುಂಬ ಒಳ್ಳೆಯದು. ಅದರಿಂದಾಗಿ ಈಗ ಎರಡನ್ನು ಮಾಡೋಣ ಬನ್ನಿ, ನೋಡೋಣ. ಮೊದಲು ನಾವು ನೋಡಿ, ಈ ಕಪ್ಪಲ್ಲಿ 2 ಕಪ್ಪು ರಾಗಿ ಹಿಟ್ಟನ್ನು ತೆಗೆದುಕೊಳ್ಳೋಣ. ತುಂಬ ಕೆಂಪು ರಾಗಿ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ರಾಗಿ ಇದು, ನಾವು ಬೆಳೆದಿರುವಂಥದ್ದು. ಇದರ ಜೊತೆಗೆ ನೋಡಿ, ಈರುಳ್ಳಿ ಒಂದು ದಪ್ಪದಾಗಿರುವಂತಹ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸೋಣ. ಮತ್ತು ನೋಡಿ, ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಒಂದು 4-5 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಮೈದಾ ಹಿಟ್ಟು 2 ಸ್ಪೂನನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚಾಗಬೇಡ, ಯಾಕಂದರೆ ಸ್ವಲ್ಪ ಗಮ್ಮು ಥರ ಇರಬೇಕಾದ್ರೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ನೋಡಿ, ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿಯೇ ಇರಬೇಕು. ಈಗ ಇದನ್ನು ನಾವು ಒಂದು ಪಕ್ಕಕ್ಕೆ ಇಡೋಣ, ನೆನೆಯಲಿ. ಈಗ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ. ಇದು ಒಗ್ಗರಣೆ ಬಾಣಲಿ, ಮತ್ತು ಒಗ್ಗರಣೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ. ಈಗ ಹುಚ್ಚೆಲ್ಲನ್ನು ನಾನು ಇಷ್ಟು ತೆಗೆದುಕೊಂಡಿದ್ದೀನಿ. ಹುಚ್ಚೆಲ್ಲನ್ನು ನಾವು ಹುರಿಯೋಣ. ಸಿಡ ಅನ್ನೋ ತನಕ ಹುರಿಬೇಕಾಗತ್ತೆ. ಸ್ವಲ್ಪ ಆಫ್ ಸಿಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಯಾಕಂದರೆ ಅದು ತುಂಬನೇ ಬೇಗನೆ ಕಪ್ಪು ಆಗಿಬಿಡುತ್ತೆ, ಒಂದು ರೀತಿ ಸೀದೋಗ್ಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಸಿಮ್ಮನ್ನು ಡೌನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರುವ ಕಪ್ಪಾಗಿರುವಂಥ ಹುಚ್ಚೆಲ್ಲು ಸ್ವಲ್ಪ ಲೈಟ್ ಕಲರ್ ಬರುತ್ತೆ, ಮತ್ತು ಒಳ್ಳೆ ಸ್ಮೆಲ್ ಬರುತ್ತೆ, ಸಿಡ ಅಂತ ಸೌಂಡ್ ಬರುತ್ತೆ. ಅಷ್ಟರ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಲೈಟ್ ಕಲರ್ ಬರಬೇಕು. ನೋಡಿ, ಸಿಡ ಅಂತ ಇದೆಯಲ್ಲ. ಈಗ ನಾವು ಅದನ್ನು ತೆಗೆದುಬಿಡೋಣ. ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳೋಣ. ಅಷ್ಟು ಸಾಕು. ನೋಡಿ, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಸ್ವಲ್ಪ ಧನಿಯಾ, ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನೋಡಿ, ಒಂದು 5 ಒಣಮೆಣಸಿನ್ಕಾಯಿ ಹಾರಿದೆ, ಮತ್ತು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಕೂಡ ಹಾಕಿ ಅದರ ಜೊತೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಫ್ರೈ ಆಯಿತು. ಈಗ ನಾನು ಅದನ್ನು ಕೂಡ ಎಳ್ಳಿರುವಂತಹ ಪಾತ್ರೆಗೆ ತೆಗೆದುಬಿಡ್ತಾ ಇದ್ದೀನಿ. ಈಗ ನಾವು ಅದೇ ಬಾಣಲೆಗೆ ಒಂದು ದಪ್ಪದಾದಂಥ ಸ್ಪೂನಲ್ಲಿ 2 ಸ್ಪೂನ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನೋಡಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಒಗ್ಗರಣೆಗೋಸ್ಕರ ಚಟ್ನಿಗೆ. ನೋಡಿ, ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಆಯಿಲು ಒಗ್ಗರಣೆ ಕೊಡುವಾಗ
ಇಂಗ್ರೀಡಿಯೆಂಟ್ಸು ಸಪ್ಪೆ ಆಗಬಾರ್ದು ಅಂತ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಉಪ್ಪು ಹಾಕಿದರೆ. ಈಗ ನೋಡಿ ಇಂಗು ಕೂಡ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಆಯಿತು, ಒಗ್ಗರಣೆ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನೋಡಿ ಫ್ರೈ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದಕ್ಕೆ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪುಡಿ ಮಾಡ್ಕೊಂಡು ಈಗ ಆಹಾ ಏನು ಘಮ ಬರ್ತಾಯಿದೆ ಅಂತಂದರೆ ಅಷ್ಟು ಘಮ ಬರ್ತಾಯಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ನೀರನ್ನು ಹಾಕಿ ಚಟ್ನಿ ಗಟ್ಟಿಯಾಗಿ ನಾವು ರುಬ್ಕೊಳ್ಳೋಣ. ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಈಗ ಇದನ್ನು ನಾವು ಒಂದು ಬೌಲ್ಗೆ ತಕ್ಕೊಂಬಿಡೋಣ ಎಲ್ಲ ಚಟ್ನಿನೂ ಜಾರಿಂದ. ಈಗ ನಾವು ಮಾಡಿಕೊಂಡಂತಹ ಒಗ್ಗರಣೆನ ಆ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಘಮ ಕೊಡ್ತಾ ಇದೆ ಅಂತಂದರೆ ಫ್ರೆಂಡ್ಸ್, ಹೀಗೆ ಇರಲಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು. ಈಗ ಇದನ್ನು ಪ್ಲೇಟ್ ಮುಚ್ಚಿದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ಮೆಲ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ರೊಟ್ಟಿಗಳನ್ನು ತಟ್ಕೊಳ್ಳೋಣ. ಒಂದು ಪಾನನ್ನು ಇಟ್ಕೊಂಡು ನೋಡಿ ಆಯಿಲನ್ನು ಹಾಕಬೇಕಾಗತ್ತೆ. ಆಯಿಲನ್ನು ಈ ರೀತಿ ಸವರಬೇಕು. ಮತ್ತು ನೋಡಿ ಕುಡಿಯೋ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕಾಗತ್ತೆ. ಹೀಗೆ ಕೈಯನ್ನು ಅದ್ಕೊಂಡು ನೋಡಿ ರಾಗಿ ಹಿಟ್ಟಿನ ಮಿಶ್ರಣ ಈ ರೀತಿ ತೆಗೆದುಕೊಂಡು ಮತ್ತು ಆ ನೀರಲ್ಲಿ ಕೈ ಡಿಪ್ ಮಾಡಿ ನೋಡಿ ಈ ರೀತಿ ಚಿಕ್ಕದಾಗಿ ರೊಟ್ಟಿಗಳನ್ನು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ತುಂಬ ಅಗಲ ಮಾಡಿಬಿಡಿ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಬರಲ್ಲ. ನೋಡಿ ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೊಕ್ಕವಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈಗ ಅದರ ಮೇಲೆ ನಾವು ಸ್ವಲ್ಪ ಆಯಿಲನ್ನು ಹಾಕೋಣ. ಬೇಯಲಿ ರೊಟ್ಟಿ. ಆಯಿಲನ್ನು ರೊಟ್ಟಿಗೆಲ್ಲ ಈ ರೀತಿ ಸ್ಪ್ರೆಡ್ ಮಾಡಿ. ಈಗ ನೋಡಿ ಮತ್ತೊಂದು ಕಡೆ ತಿರುವಾಕೋಣ. ಈ ಕಡೆನೂ ಕೂಡ ಆಯಿಲನ್ನು ನಾವು ಸ್ವಲ್ಪ ಹಾಕೋಣ. ಒಟ್ಟಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ರಾಗಿ ಹಸಿಟ್ಟು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಒಂದೆರಡು ಸಲ ಈ ಕಡೆ ಆ ಕಡೆ ತಿರುಗಾಕಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ರಾಗಿ ರೊಟ್ಟಿ. ಆಯಿತು, ರೊಟ್ಟಿ ತೆಗೆದು ಬಿಡ್ತಾ ಇದ್ದೀನಿ. ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಳೋಣ. ಮತ್ತೆ ನೀವು ಮಾಡುವಾಗ ಸಿಮ್ಮನ್ನು ಫುಲ್ ಡೌನ್ ಮಾಡಿಬಿಡಿ. ಫುಲ್ ಡೌನ್ ಮಾಡಿಬಿಟ್ಟು ನೀವು ಆಯಿಲನ್ನು ಹಾಕಿ ಮತ್ತೆ ರೊಟ್ಟಿ ತಟ್ಟಬೇಕಾಗತ್ತೆ. ಯಾಕಂದರೆ ಕೈ ಅಂಟದಿರಾಗಿರುತ್ತೆ ಫ್ರೆಂಡ್ಸ್, ರೊಟ್ಟಿ ಕೂಡ ಎದ್ದು ಬರೆದಿರಾಗಿರುತ್ತೆ, ಅದಕ್ಕೆ ಕಚ್ಕೊಂಡ್ಬಿಡುತ್ತಲ್ವ. ಅದರಿಂದ ಸ್ವಲ್ಪ ನೀರು ಹಾಕಿ ಈ ರೀತಿ ರೊಟ್ಟಿನ ಮತ್ತೆ ತಟ್ಟಬೇಕು ನೀವು. ಚಿಕ್ಕದಾಗಿ ಈ ರೀತಿ ರೊಟ್ಟಿಗಳನ್ನು ಮಾಡ್ಕೊಂಬಿಡಿ. ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಂಬಿಡೋಣ. ಆಯಿಲನ್ನು ಹಾಕೋದು ಮರಿಬೇಡಿ. ಆ ಕಡೆ ಈ ಕಡೆ ಎರಡೂ ಕಡೆ ಆಯಿಲನ್ನು ಹಾಕಿ. ನೋಡಿ
ರೊಟ್ಟಿ. ನಿಮಗೆ ಎಷ್ಟು ತೆಳುವಾಗಿರಬೇಕೋ ಅಷ್ಟು ತೆಳುವಾಗಿ ನೀವು ತಟ್ಕೋಬೋದು. ಚೆನ್ನಾಗಿದೆಯಲ್ಲ ರೊಟ್ಟಿಗಳು. ಈ ರೀತಿ ಎಲ್ಲ ಮಾಡ್ಕೊಂಬಿಡೋಣ. ರೊಟ್ಟಿ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ರೊಟ್ಟಿನೆಲ್ಲ ಒಂದು ಪ್ಲೇಟ್ಗೆ ಜೋಡಿಸೋಣ ನಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ರೊಟ್ಟಿ. ಯಾರಿಗುಂಟು ಯಾರಿಗಿಲ್ಲ ಫ್ರೆಂಡ್ಸ್ ಈ ರೀತಿ ರೊಟ್ಟಿ ತಿನ್ನುವ ಅದೃಷ್ಟ ಎಲ್ಲರಿಗೂ ಇರಬೇಕಲ್ವಾ. ಎಲ್ಲರೂ ಮಾಡಿ ತಿನ್ನಿ. ಮನೆಯಲ್ಲಿರುವಂತಹ ರಾಗಿ ರೊಟ್ಟಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಫ್ರೆಂಡ್ಸ್. ಎಷ್ಟು ರುಚಿಕರವಾಗಿರುತ್ತೆ ಅಂತಂದರೆ ಅಷ್ಟು ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ರಾಗಿ ರೊಟ್ಟಿ. ಹುಚ್ಚಲ್ ಚಟ್ನಿ ಎರಡೂ ನೋಡಿದ್ದೀರಾ ಫ್ರೆಂಡ್ಸ್. ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಮಾಡೋದು ಹೇಗಂತ ಎಲ್ಲರೂ ಮಾಡಿಕೊಂಡು ತಿಂದ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಎಲ್ಲಿಗಾದರೂ ನಾವು ಟ್ರಿಪ್ಪು ಅಂತ ಕಡೆ ಹೋದಾಗ ಇದನ್ನು ನಾವು ಬುತ್ತಿಗೆ ಅಂತ ಕಟ್ಕೊಂಡು ಹೋದರೆ ಎಷ್ಟು ತಂಪಾಗಿರುತ್ತಂತಂದರೆ ಅಷ್ಟು ತಂಪಾಗಿರುತ್ತೆ. ಮತ್ತು ಎಲ್ಲಾದರೂ ಕೆಲಸಗಳಿಗೆ ಹೋದಾಗ ಕೂಡ ಮಾಡಿಟ್ಕೊಂಡೋದ್ರೆ ಅಷ್ಟೇ ತಂಪಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.